ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 19/8/25. ಮುರಳಿ ಮಹಾವಾಕ್ಯಗಳು. ಮೀಠೆ ಬಚ್ಚೆ, अपने स्वधर्म को भूलना ही सबसे बड़ी भूल है. अभी तुम्हें अभूल बनना है. अपने घर और राज्य को याद करना है. ಮಧುರ ಮಕ್ಕಳೇ, ತಮ್ಮ ಸ್ವಧರ್ಮವನ್ನು ಮರೆತಿರುವುದೇ ಅತಿ ದೊಡ್ಡ ತಪ್ಪಾಗಿದೆ. ಈಗ ಎಲ್ಲ ತಪ್ಪುಗಳಿಂದ ಮುಕ್ತರಾಗಬೇಕಾಗಿದೆ. ತಾವು ತಮ್ಮ ಮನೆ ಹಾಗೂ ರಾಜಧಾನಿಯ ನೆನಪು ಮಾಡಿರಿ. ಬಾಬಾ ಹೇಳ್ತಾರೆ, ಮಕ್ಕಳೇ, ನೀವು ಈ ವಿಶ್ವ ನಾಟಕದಲ್ಲಿ ಡಿಟ್ಯಾಚ್ ಅಬ್ಸರ್ವರ್ ಆಗಿ ತಮ್ಮ ಪಾರ್ಟನ್ನು ಪ್ಲೇ ಮಾಡುವುದರ ಜೊತೆಗೆ ಸಾಕ್ಷಿ ಭಾವದಿಂದ ಯಾವ ನಾಟಕವನ್ನು ಅಭಿನಯ ಮಾಡಿಸ್ಬೇಕಾಗಿತ್ತೋ, ತಮ್ಮ ಪಾತ್ರದ ಅಭಿನಯ ಮಾಡಬೇಕಾಗಿತ್ತೋ, ಮಾಡ್ತಾನೂ ಬಹಳಷ್ಟು ಮನೋರಂಜನೆ ಅನುಭವ ಮಾಡಬೇಕಾಗಿತ್ತು. ಆದರೆ ನಾಟಕದಿಂದ ಡಿಟ್ಯಾಚ್ ಆಗಿ ನಾಟಕದೊಳಗೆ ಪಾರ್ಟ್ ಮಾಡುವ ಬದಲಾಗಿ ನಾಟಕದೊಳಗನೇ ಸಿಕ್ಕಿ ಹಾಕಿಕೊಂಡಿರುವ ಕಾರಣದಿಂದ ಆತ್ಮ ತನ್ನ ಸ್ವಧರ್ಮವನ್ನು, ನಾನು ಯಾರು ಮತ್ತು ನಾ ಎಂತಹ ಆತ್ಮ ಇದ್ದೀನಿ, ಅವಿನಾಶಿ ಇದ್ದೀನಿ, ಆತ್ಮದ ಶಾಂತಿ ಅವಿನಾಶಿ ಇದೆ, ಆತ್ಮದ ಸುಖ ಅವಿನಾಶಿ ಇದೆ, ಆತ್ಮದ ಪರಮಾನಂದ ಸ್ಥಿತಿ ಇದು ಅವಿನಾಶಿ ಇದೆ ಎನ್ನುವ ಸತ್ಯ ಧರ್ಮವನ್ನೇ ಆತ್ಮ ಮರ್ತು ಬಿಡ್ತದ. ಇದು ಬಾಬಾ ಹೇಳ್ತಾರೆ ಅತಿ ದೊಡ್ಡ ತಪ್ಪಾಗಿದೆ. ಈಗ ಈ ತಪ್ಪನ್ನು ಸರಿಪಡಿಸ್ಕೊಂಡು ತಮ್ಮ ಮನೆ ಹಾಗೂ ರಾಜಧಾನಿಯನ್ನು ನೆನಪು ಮಾಡಬೇಕಾಗಿದೆ. ನೆನಪು ಮಾಡಬೇಕಾದವ್ರು ಯಾರು? ಮನಸ್ಸು. ಅದಕ್ಕಾಗಿಯೇ ಬಾಬಾ ಮನಸ್ಸನ್ನು ಮನ್ಮನಾಭವಗೊಳಿಸಲಿಕ್ಕೆ ಹೇಳ್ತಾರೆ. ಈ ಮನಸ್ಸನ್ನು ಮನಸ್ಸಿಗೆ ಮನೆ ನೆನಪು, ಅರ್ಥಾತ್ ಮನಸ್ಸಿನ ಮನೆ ಆತ್ಮಸ್ಥಿತಿ, ಆತ್ಮಸ್ಮೃತಿ, ಆತ್ಮ ರಾಜ, ಈ ಮನಸ್ಸು ಮಂತ್ರಿ ಇದೆ. ಅದಕ್ಕಾಗಿ ಮನೆಯನ್ನು ಮತ್ತು ರಾಜ್ಯವನ್ನು ನೆನಪು ಮಾಡಬೇಕಾಗಿದೆ. ರಾಜ್ಯ ಯಾವುದು? ಸ್ವರಾಜ್ಯ ಅಧಿಕಾರಿ ಸ್ಥಿತಿ, ಹೈಯರ್ ಕಾನ್ಷಿಯಸ್ ಏನಿದೆ, ಇದರ ನೆನಪು ಮಾಡಿಕೊಳ್ಳೋದು ಅತಿ ಜರೂರಿ ಇದೆ. ಆಗಲೇ ನಾವು ನಾಟಕವನ್ನು ಮಾಡುತ್ತಿದ್ದರೂ ಸಹ ನಾಟಕದಿಂದ ಸದಾ ಪರಿಯಾಗಿದ್ದುಕೊಂಡು ಸದಾ ಬಹಳಷ್ಟು ಮನರಂಜನೆಯ ಅನುಭವ ಮಾಡಲಿಕ್ಕೆ ಸಾಧ್ಯ ಇದೆ. ನಾವು ನಮ್ಮ ಸದಾ ಸ್ವಧರ್ಮದಲ್ಲಿ ಸ್ಮೃತಿಯಲ್ಲಿರೋದು ಹಾಗೂ ಯಾವ ಪರಧರ್ಮಿದೆ ಅದರ ಒಂದು ಸ್ಮೃತಿಯಲ್ಲಿ, ಅಂದರೆ ಅದರ ಒಂದು ಕಾನ್ಷಿಯಸ್ಸಲ್ಲಿ ಬರದೆ ಅದರ ನಾಲೇಜನ್ನು ತಿಳ್ಕೊಂಡು ಸದಾ ಮೂಲ ಸ್ಥಿತಿಯಲ್ಲಿ ಇರಬೇಕಾಗಿದೆ. ಅರ್ಥಾತ್ ನಾನು ಯಾರು ಅನ್ನುವಂಥ ಅದು ಸ್ಮೃತಿ ಬೇಕಾಗಿದೆ, ನಾನು ಯಾರಲ್ಲ ಅನ್ನುವಂಥದ್ದು ನಾಲೇಜ್ ಇರಬೇಕಾಗಿದೆ. ನಾ ಅವಿನಾಶಿ ಆತ್ಮ ಇದ್ದೀನಿ, ಇದು ಸದಾ ಸ್ಮೃತಿ. ನಾನು ವಿನಾಶ ಆಗುವ ದೇಹ ಅಲ್ಲ ಅನ್ನುವ ನಾಲೇಜು ಕೂಡ ಬೇಕಾಗಿದೆ. ಮಾಯಾ ನಾಲೇಜ್ ಅಂತಾರೆ ಬಾಬಾ. ಆಗಲೇ ನಾವು ಸದಾ ಆತ್ಮ ಸ್ವಧರ್ಮದಲ್ಲಿ ಸ್ಥಿತ ಆಗಿ ಸದಾ ಮನರಂಜನೆಯ ಆನಂದಿತ ಜೀವನದ ಅನುಭವ ಮಾಡಲಿಕ್ಕೆ ಸಾಧ್ಯ ಇದೆ. ಇದೇ ಜೀವನ್ ಮುಕ್ತಿಯಾಗಿದೆ. ಪ್ರಶ್ನ, ಆ ಬಚ್ಚೋं की कौन सी अवस्था ही समय के समीपता की निशानी है? ತಾವು ಮಕ್ಕಳ ಯಾವ ಒಂದು ಅವಸ್ಥೆಯು ಸಮಯದ ಸಮೀಪತೆಯ ಗುರುತಾಗಿದೆ. ಅರ್ಥಾತ್ ಬಾಬಾ ಹೇಳ್ತಾರೆ, ಮಕ್ಕಳೇ, ನೀವು ಯಾವಾಗ ಸೋಲ್ ಕಾನ್ಷಿಯಸ್ನ ಅಭ್ಯಾಸ ಮಾಡ್ತಾ ಹೋಗ್ತೀರಿ, ಯಾವಾಗ ನಿಮ್ಮ ಮೂಲ ಪರಂ ಅವಸ್ಥಾ ಪ್ರಾಪ್ತಿಯಾಗ್ತದೋ ಆ ಅವಸ್ಥೆನೇ ಸಮಯ ಸಮೀಪ ಬಂದಿರುವಂಥದ್ರ ನಿಶಾನಿಯಾಗಿದೆ. ಯಾವ ಸಮಯ? ಸಂಪೂರ್ಣತೆಯ ಸಮಯ, ಅಥವಾ ಆತ್ಮ ತನ್ನ ಮೂಲ ಸ್ಥಿತಿಗೆ ವಾಪಸ್ ತಲುಪುವಂಥ ಸಮಯ. ಆತ್ಮ ತನ್ನ ಮನಬುದ್ಧಿ ಸಂಸ್ಕಾರಗಳನ್ನು ಪುನಃ ಸತೋಪ್ರಧಾನ ಮಾಡಿಕೊಂಡು ಒಂದಾಗಿ ಪರಮಾತ್ಮನ ಸಮಾನಾಗುವಂತಹ ಸಮಯ. ಈ ಸಮಯದ ಸಮೀಪತೆಯ ನಿಶಾನಿ ಏನು ಅಂತಂದರೆ ಅವಸ್ಥಾ, ಶ್ರೇಷ್ಠ ಅವಸ್ಥಾ. ಅದು ಯಾವುದು ಅಂತ ಬಾಬಾ ಕೇಳ್ತಾರೆ. ಆ ನಿಶಾನಿ ಯಾವುದು? ಉತ್ತರ, आप बच्चे जब याद की यात्रा में सदा मस्त रहेंगे, बुद्धि का भटकना बंद हो जाएगा, वाणी में याद का जौहर आ जाएगा, अपार खुशी में रहेंगे, घड़ी घड़ी अपनी सतयुगी दुनिया के नज़ारे सामने आते रहेंगे, तब समझो समय समीप है. ಅಂಡರ್ಲೈನ್. ತಾವು ಮಕ್ಕಳು ಯಾವಾಗ ನೆನಪಿನ ಯಾತ್ರೆಯಲ್ಲಿರ್ತೀರಿ, ನಾನು ಯಾರು ಅನ್ನುವ ಸತ್ಯ, ನಾನು ಯಾರ ಅಲ್ಲ ಎನ್ನುವಂತಹ ನಾಲೆಜ್
ನಾನು ಯಾರ ಸಂತಾನ ಇದ್ದೀನನ್ನುವಂಥ ಸತ್ಯದ ಅರಿವು ಮತ್ತು ನಾನು ಯಾರ ಮಗು ಅಲ್ಲ ಅನ್ನುವಂತಹ ಒಂದು ಮಾಯಾ ನಾಲೆಡ್ಜ್, ಇದು ಯಾವಾಗ ಸದಾ ನೆನಪಿರ್ತದ, ಈ ಯಾತ್ರೆಯಲ್ಲಿ ಬಹಳ ಮಸ್ತ್ ಇರ್ತೀರಿ. ಆಗ ನಿಮ್ಮ ಬುದ್ಧಿಯ ಅಲೆದಾಡುವಿಕೆ ಬಂದಾಗ್ತದೆ. ಬುದ್ಧಿಯ ಅಲೆದಾಡುವಿಕೆ ಅಂದರೆ ಈ ಬುದ್ಧಿ ಒಮ್ಮೆ ತನ್ನನ್ನು ಈ ಒಂದು ನಾಟಕದ ಪ್ರಪಂಚದಲ್ಲಿ ಅನುಭವ ಮಾಡ್ತದ. ಈ ನಾಟಕದಲ್ಲಿ ಏನೆಲ್ಲ ಕಾಣಿಸ್ತಾ ಇದೆ, ಭೌತಿಕ ಜಗತ್ತಿನ ಒಂದು ವೈಭವ, ಅದ್ರ ಮುಂದೆ ಕೆಲವೊಮ್ಮೆ ನಾನು ಭಾಳ ಕಮ್ಮಿ ಇದ್ದೀನಿ, ಇವತ್ತು ಜಗತ್ತಿನಾಗ ಎಲ್ಲರೂ ಎಷ್ಟು ಹೈಯೆಸ್ಟ್ ಲೆವೆಲ್ನಾಗ ಅದಾರಲ್ಲ, ಭೌತಿಕ ಸ್ಥಿತಿಯಿಂದ, ಸ್ಥೂಲ ಧನದಿಂದ, ಫ್ಯಾಷನಿಂದ, ಮಟೀರಿಯಲ್ ಸಂಗ್ರಹಣೆಯಿಂದ ಅನ್ನಿಸ್ತದ. ಹೀಗೆ ಅದಕ್ಕಾಗಿ ಬುದ್ಧಿ ಅಲ್ದಾಡ್ತದ, ಒಮ್ಮೆ ವೈಭವದೊಳಗೆ, ಒಮ್ಮೆ ದೇಹಭಾನದೊಳಗೆ, ಒಮ್ಮೆ ಹೆಸರು ಪ್ರಸಿದ್ಧಿ ಮಾಡ್ಕೊಳ್ಳೋದ್ರೊಳಗೆ, ಅಥವಾ ಕೆಲವೊಮ್ಮೆ ತನ್ನ ಒಂದು ಹಳೆಯ ಅನುಭವದೊಳಗೆ, ಸಂಸ್ಕಾರದೊಳಗೆ ಬುದ್ಧಿಯ ಅಲೆದಾಡುವಿಕೆ ಯಾವಾಗ ಬಂದಾಗ್ತದೋ, ವಾಣಿಯಲ್ಲಿ ಯಾವಾಗ ಒಂದು ಪರಮಾತ್ಮನ ನೆನಪಿನ ಹರಿತ ಬರ್ತದೋ, ಯಾವಾಗ ನೀವು ಅಪಾರ ಖುಷಿಯಲ್ಲಿರ್ತೀರಿ. ಅಪಾರ ಖುಷಿ ಅಂದರೆ ಟೆಂಪ್ರರಿ ಖುಷಿ, ಇದು ನಾಟಕದ ಟೆಂಪ್ರರಿ ಆಗಿರುವಂಥದ್ದು ಅನ್ನುವುದು ತಿಳಿತದ. ಖುಷಿ ಅನ್ನೋದು ನನ್ನ ಆತ್ಮದ ಒರಿಜಿನಲ್ ಗುಣ, ಸಂಸ್ಕಾರ, ನನ್ನ ಸ್ವರೂಪ, ನನ್ನ ಸ್ವಧರ್ಮ ಆಗಿದೆ ಅನ್ನುವಂಥ ಸತ್ಯ ಗೊತ್ತಾಗ್ತದೋ, ಯಾವಾಗ ನೀವು ಅಪಾರ ಖುಷಿಯಲ್ಲಿರ್ತೀರಿ. ಕ್ಷಣ ಕ್ಷಣವೂ ತಮ್ಮ ಸತ್ಯುಗಿ ಜಗತ್ತಿನ ದೃಶ್ಯ ಎದುರುಗಡೆ ಬರ್ತಾ ಇರ್ತದೆ. ಆಗ ತಿಳ್ಕೊಡ್ರಿ ಸಮೀಪ ಬಂದಿದೆ, ಸಮಯ ಭಾಳ ಸಮೀಪ ಬಂದಿದೆ. ಸತ್ಯುಗದ ಸಮಯ ಅಂದರೆ ಸ್ಥೂಲ ಸತ್ಯುಗ ಅಥವಾ ಸತ್ಯುಗದ ಸಮಯದೊಳಗಿನ ಸೃಷ್ಟಿ ನಾಟಕದ ಆದಿ ಸಮಯದ ಸತ್ಯುಗದ ಮಾತಲ್ಲ. ಸತ್ಯುಗ ಅಂದರೆ ಸತ್ಯುಗದಲ್ಲಿ ಏನಿದೆ, ಪರಂ ಶಾಂತಿ ಇದೆ, ಆನಂದ ಇದೆ, ಪರಸ್ಪರ ಸಹಯೋಗ ಭಾವನಾ ಇದೆ, ಎಲ್ಲರೂ ಒಬ್ಬರಿಗೊಬ್ಬರು ಮಧುರತೆ ಇದೆ. ಯಾವಾಗ ಮೈಂಡ್ ಒಳಗೆ ಈ ಎಲ್ಲ ಸತ್ಯುಗದ ಗುಣಗಳ ಒಂದು ಸ್ಮೃತಿ ಬರ್ತದೋ, ಸತ್ಯುಗದ ಆತ್ಮಗಳ ಸ್ವಭಾವದ ಜಾಗೃತಿ ಆಗ್ತದೋ, ಯಾವಾಗ ಸತ್ಯುಗದ ಇದ್ದ ಹಾಗೆ ಆತ್ಮನ ಮನಸ್ಸು ಆತ್ಮನಲ್ಲಿ ಒಂದಾಗಿರ್ತದೋ, ಆಗ್ಲೇ ಬಾಬಾ ಹೇಳ್ತಾರೆ, ನೀವು ತಿಳ್ಕೊಡ್ರಿ ಸತ್ಯುಗ ಅಥವಾ ಸಮಯ ಸಮೀಪ ಬಂದಿದೆ ಅಂತ. ವಿನಾಶ ಮೇ ಟೈಮ್ ನಹಿ ಲಗ್ತಾ, ಇಸ್ಕೆ ಲಿಯೆ ಯಾದ್ ಕಾ ಚಾರ್ಟ್ ಬಡಾನಾ ಹೇ. ಮಕ್ಕಳೇ, ವಿನಾಶ ಆಗಲಿಕ್ಕೆ ಸಮಯ ಹಿಡಿಯೋದಿಲ್ಲ, ಅದಕ್ಕಾಗಿ ನೆನಪಿನ ಚಾರ್ಟನ್ನು ಹೆಚ್ಚಿಸ್ಕೊಡ್ರಿ. ವಿನಾಶ ಆಗಲಿಕ್ಕೆ ಸಮಯ ಹಿಡಿಯೋದಿಲ್ಲ ಅಂತಂದರೆ ಬಾಬಾ ನೆನಪಿನ ಒಂದು ಯಾತ್ರೆಯ ಚಾರ್ಟನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಯಾಕೆ ಹೇಳ್ತಿದ್ದಾರೆ? ವಿನಾಶ ಆಗಲಿಕ್ಕೆ ಅರ್ಥಾತ್ ಬಾಹ್ಯ ಜಗತ್ತಿನ ವಿನಾಶದ ಮಾತು ಹೇಳ್ತಾ ಇಲ್ಲ ಬಾಬಾ. ಆಂತರಿಕ ಜಗತ್ತಿನೊಳಗೆ, ಮನಸ್ಸಿನೊಳಗೆ ಯಾವ ದ್ವಾಪರ ಯುಗದ ದೇಹಭಾನದ 63 ಜನ್ಮಗಳ ಅನುಭವಗಳಿವೆ, ದೇಹಭಾನದ ಅನುಭವಗಳು, ದೇಹಭಾನದ ಸ್ಮೃತಿಗಳು, ಇವೆಲ್ಲವುಗಳ ವಿನಾಶ ಆಗಬೇಕಾಗಿದೆ. ಆದರೆ ಈ ವಿನಾಶ ಆಗಲಿಕ್ಕೆ ಭಾಳ ಸಮಯ ಹಿಡಿಯೋದಿಲ್ಲ ಅಂತಾರೆ ಬಾಬಾ. ಯಾಕೆ ಅಂದರೆ ಕೇವಲ ಕಾನ್ಷಿಯಸ್ನ ಮಾತಿದೆ. ನಾನು ಇದು ಯಾವುದೂ ಅಲ್ಲ, ಇದು ಯಾವುದು ಸ್ಮೃತಿಗಳು, ಅನುಭವಗಳು, ಯಾವುದೇ ಮಾತು ನಾನಲ್ಲ, ಡ್ರಾಮಾದ ಕ್ಯಾರೆಕ್ಟರ್ ನಾನಲ್ಲ, ನಾನಂತೂ ನಿರಾಕಾರ ಎವರ್ ಪ್ಯೂರ್ ಆತ್ಮ ಇದೀನಿ ಎನ್ನುವ ಸ್ಮೃತಿ ಜಾಗೃತಗೊಂಡ್ರೆ ಸಾಕು. ಬಾಬಾ ಹೇಳ್ತಾರೆ, ನಿಮ್ಮದು ಸ್ವರ್ಗದ ಆ ಉನ್ನತ ಸ್ಥಿತಿ ನಿಮ್ಮ ಸಮೀಪ ಬರ್ತದ. ಅದಕ್ಕಾಗಿ ಸದಾ ನೆನಪು ಮಾಡುವಂಥ ಚಾರ್ಟನ್ನು ಹೆಚ್ಚಿಸಿಕೊಳ್ಬೇಕಾಗಿದೆ. ಧಾರಣೆಗಾಗಿ ಮುಖ್ಯ ಸಾರ್ ಮೊದಲೇದು, ಸದಾ ಇಸಿ ನಶೆ ಮೇ रहना है कि हम अभी यह पढ़ाई पूरी कर मनुष्य से देवता सो विश्व के मालिक बनेंगे. ಸದಾ ಈ ನಶೆಯಲ್ಲಿ ಇರಬೇಕಾಗಿದೆ. ನಾವು ಈಗ ಈ ವಿದ್ಯೆಯನ್ನು ಪೂರ್ಣ ಓದಿ, ಪೂರ್ಣ ವಿದ್ಯೆಯನ್ನು ಪೂರ್ಣ ಕಲಿತು ಮನುಷ್ಯರಿಂದ ದೇವತಾ ಸೋ ವಿಶ್ವದ ಮಾಲೀಕರಾಗ್ತೀವಿ ಅಂತ. ಅಂಡರ್ಲೈನ್, ಸದಾ ನಶ ಇರಬೇಕು, ಈ ಮನಸ್ಸಿಗೆ ಖುಷಿ ಇರಬೇಕು. ಈಗ ನಾನು ಸತ್ಯ ಜ್ಞಾನದ ಬೆಳಕು ಪಡಿತಾ ಇದ್ದೇನೆ, ಭಗವಂತನ ಸತ್ಯ ಜ್ಞಾನವನ್ನು ನಾನು ಅರಿತಾ ಇದ್ದೇನೆ. ಯಾಕಂದರೆ ಈ ಜ್ಞಾನ ಇಂಥದ್ದಿದೆ, ಇದು ಮನುಷ್ಯ ಸ್ವಭಾವದಿಂದ ಮುಕ್ತಗೊಳಿಸಿ, ಮನುಷ್ಯನ ದೇಹಭಾನದಿಂದ ಮುಕ್ತಗೊಳಿಸಿ ನಮ್ಮನ್ನು ದೇವತೆಗಳನ್ನಾಗಿ ಮಾಡುವಂಥ ಜ್ಞಾನ ಇದಾಗಿದೆ. ಅಷ್ಟೇ ಅಲ್ಲ, ದೇವತಾ ಆಗೋದು ಅಂತಂದರೆ ವಿಶ್ವದ ಮಾಲೀಕರಾಗೋದು, ಅರ್ಥಾತ್ ಮನಬುದ್ಧಿ ಸಂಸ್ಕಾರಗಳ ಮೇಲೆ ರಾಜ ಅಧಿಕಾರಿಯಾಗೋದು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಇದರದ್ದು ನಶ ಇರಲಿ. ಹಮಾರೆ ರಾಜ್ಯ ಮೇ ಪವಿತ್ರತಾ ಸುಖ ಶಾಂತಿ ಸಬ್ ಕುಚ್ ಹೋಗಾ.
उसे कोई छीन नहीं सकता। अंडरಲೈನ್. ಸತ್ಯುಗದ್ದು ಸಮಯ ಅನುಸಾರ ಬದಲಾವಣೆ ಆಗ್ತದೆ. ಆದರೆ ಬಾಬಾ ಹೇಳ್ತಾ ಇರೋದು ಯಾರೂ ಕಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅದೆಂಥ ಸುಖ ಶಾಂತಿ, ಎಲ್ಲಿಯ ಸುಖ ಶಾಂತಿ, ಪವಿತ್ರತೆ, ಸುಖ ಶಾಂತಿ ಯಾರೂ ಕಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಾರ. ಅದಾಗಿದೆ ಆತ್ಮನೊಳಗಿರುವಂತಹ ಅವಿನಾಶಿ ಪವಿತ್ರತಾ, ಸುಖ, ಶಾಂತಿ. ಆತ್ಮ ಅವಿನಾಶಿ, ಆತ್ಮದೊಳಗಿನ ಪವಿತ್ರತಾ ಶಕ್ತಿನೂ ಕೂಡ ಅವಿನಾಶಿ ಇದೆ. ಸುಖನೂ ಅವಿನಾಶಿ ಇದೆ, ಶಾಂತಿಯೂ ಅವಿನಾಶಿ ಇದೆ. ಎಲ್ಲಿದೆ ಇದು? ಇದು ನನ್ನ ಆತ್ಮನ ಸಾಮ್ರಾಜ್ಯದೊಳಗ, ಆಂತರಿಕ ಸಾಮ್ರಾಜ್ಯದಲ್ಲಿ ಸಂಪೂರ್ಣ ಪವಿತ್ರತೆ, ಸುಖ, ಶಾಂತಿ ಎಲ್ಲವೂ ಇದೆ ಅನ್ನುವಂತಹ ಸ್ಮೃತಿ ಸದಾ ಮಕ್ಕಳಿಗೆ ಇರಬೇಕಾಗಿದೆ. इस पार से उस पार जाने के लिए याद की यात्रा में अच्छा तैराक बनना है. ನೆನಪಿನ ಯಾತ್ರೆಯಲ್ಲಿ 2ನೇ ಪಾಯಿಂಟ್, ಈ ದಡದಿಂದ ಆ ದಡಕ್ಕೆ ಹೋಗುವುದಕ್ಕಾಗಿ ನೆನಪಿನ ಯಾತ್ರೆಯಲ್ಲಿ ಬಹಳ ಒಳ್ಳೆಯ ಈಜುಗಾರರಾಗಬೇಕಾಗಿದೆ. ಬಾಬಾ ಹೇಳ್ತಾರೆ, ಇದು ನೆನಪುಗಳೇನಿವೆ ಮೈಂಡ್ ಒಳಗೆ, ಅಕ್ಷೋಹಿಣಿ ಸೇನಾ, ಮಾನಸ ಸರೋವರ, ಮನಸ್ಸಿನ ಸರೋವರ, ಸರೋವರನೇ ಬಹಳ ದೊಡ್ಡದಾಗಿದೆ. ಈ ದಡದಿಂದ ಆ ದಡಕ್ಕೆ ಹೋಗೋದು ಅಂತಂದರೆ ಶಿಫ್ಟಿಂಗ್ನ ಮಾತು ಬಾಬಾ ಹೇಳ್ತಿದ್ದಾರೆ. ಮಾನಸ ಸರೋವರದೊಳಗೆ ನಾನು ಈ ದಡ ಅರ್ಥಾತ್ ಈ ಒಂದು ಬಾಡಿ ಕಾನ್ಷಿಯಸ್, ಲೋವರ್ ಕಾನ್ಷಿಯಸ್ಸಿಂದ ಹೈಯರ್ ಕಾನ್ಷಿಯಸ್ಸಿಗೆ ಹೋಗಬೇಕು ಅಂತಂದ್ರೆ ಈ ದಡದಿಂದ ಆ ದಡ, ಸುಪ್ರೀಂ ಹೈಯೆಸ್ಟ್ ಕಾನ್ಷಿಯಸ್ ಏನಿದೆ ಆ ಗುರಿಯನ್ನು ತಲುಪಬೇಕು ಅಂದರೆ ಸದಾ ನೆನಪಿನ ಯಾತ್ರೆಯಲ್ಲಿ ಒಳ್ಳೆ ಈಜುಗಾರರಾಗಬೇಕು ಅಂತಾರೆ ಬಾಬಾ. ಮಾಯಾಕ್ಕೆ ಘುಟ್ಕೆ ನಹಿ ಕಾನೆ ಹೇ, ಮಾಯೆಯ ಸೋಲನ್ನು ಎಂದಿಗೂ ತಿನ್ನಬೇಡ್ರಿ, ನೀರು ಕುಡಿಬೇಡ್ರಿ. ಮಾಯಾ ನೀರು ಕುಡಿಯೋದು ಅಂತಂದರೆ ಎಂದಿಗೂ ಹೀಗೆ ಅನ್ನಿಸ್ಬಾರ್ದು. ಈ ನಾಟಕದಲ್ಲಿ ಏನೆಲ್ಲ ಘಟನೆ ಘಟಿಸ್ತಾ ಇದೆ, ಮಾತು ನಡೀತಾ ಇದೆ, ಏನೆಲ್ಲ ಆಗ್ತಾ ಇದೆ, ಇದು ರಿಯಲ್ ಅಂತ ಅನ್ನಿಸ್ಬಾರ್ದು. ಹಾಂ, ಇದೆಲ್ಲ ನಡೀತಾ ಇದೆ ನಾಟಕದಲ್ಲಿ. ಭಲೆ ಆ ಘಟನೆ ಈ ಕ್ಯಾರೆಕ್ಟರಿಗೆ ಸಂಬಂಧಪಟ್ಟದ್ದಿದೆ ಅಂತಂದ್ರೂ ಕೂಡ, ಈ ಕ್ಯಾರೆಕ್ಟರ್ನ ಮೂಲಕ ಏನೇ ಆ್ಯಕ್ಷನ್ ರಿಯಾಕ್ಷನ್ ನಡೀತಾ ಇದ್ರೂ ಕೂಡ ಈ ಸತ್ಯ ಸದಾ ಸ್ಮೃತಿಯಲ್ಲಿ ಕಾನ್ಷಿಯಸ್ಸಲ್ಲಿ ಇರಬೇಕಾಗಿದೆ. ಇದೆಲ್ಲವೂ ನಾಟಕದಲ್ಲಿ ನಡೀತಾ ಇದೆ. ಅಪ್ನಿ ಜಾಂಚ್ ಕರ್ನೆ ಹೇ, ಯಾದ್ಗೆ ಚಾರ್ಟ್ ಕೋ ಯಥಾರ್ಥ ಸಮಜ್ ಕರ್ ಲಿಖನಾ ಹೇ. ಬಾಬಾ ಹೇಳ್ತಾರೆ, ತಮ್ಮ ಚೆಕ್ಕಿಂಗನ್ನು ಮಾಡ್ಕೊಳ್ತಾ ಇರಬೇಕು. ಈ ಕ್ಷಣದೊಳಗೆ ನಾನು ಎಲ್ಲಿದ್ದೀನಿ, ಲೋಯೆಸ್ಟ್ ಕಾನ್ಷಿಯಸ್ ಒಳಗೆ, ಲೋಯೆಸ್ಟ್ ಸ್ಮೃತಿಯೊಳಗಿದ್ದೀನೋ ಏನು ಹೈಯೆಸ್ಟ್ ಕಾನ್ಷಿಯಸ್ ಒಳಗಿದ್ದೀನೋ, ಡ್ರಾಮಾನ ರಿಯಲ್ ಅಂತ ಅನುಭವ ಮಾಡ್ತಿದ್ದೀನೋ ಅಥವಾ ಡ್ರಾಮಾ ಅಂತ ಸಾಕ್ಷಿಯಾಗಿ ನೋಡ್ತಾ ಇದ್ದೀನೋ, ಪದೇ ಪದೇ ತಮ್ಮನ್ನು ಚೆಕ್ಕಿಂಗ್ ಮಾಡ್ಕೊಳ್ಬೇಕಂತಾರೆ ಬಾಬಾ. ನೆನಪಿನ ಚಾರ್ಟನ್ನು ಯಥಾರ್ಥವಾಗಿ ತಿಳ್ಕೊಂಡು ಬರೆಯುವಂಥವ್ರಾಗ್ರಿ. वरदान, पुरुषार्थ और प्रारब्ध के हिसाब को जानकर तीव्र गति से आगे बढ़ने वाले नॉलेजफुल भव. ಪುರುಷಾರ್ಥ ಹಾಗೂ ಪ್ರಾರಬ್ಧದ ಲೆಕ್ಕವನ್ನು ತಿಳಿದುಕೊಂಡು ತೀವ್ರಗತಿಯಿಂದ ಮುಂದುವರಿಯುವಂತಹ ನಾಲೆಜ್ಫುಲ್ ಭವ. ಪುರುಷಾರ್ಥ ಹಾಗೂ ಪ್ರಾರಬ್ಧ. ಬಾಬಾ ಹೇಳ್ತಾರೆ, ಎಷ್ಟು ಪುರುಷಾರ್ಥ ದೊಡ್ಡದು, ಪ್ರಾರಬ್ಧ ದೊಡ್ಡದು ಅಂತ ಕೇಳ್ತಾರೆ ಬಾಬಾ. ಪುರುಷಾರ್ಥ ದೊಡ್ಡದಾಗಿದೆ. ಯಾಕೆ ಅಂದರೆ ಪುರುಷಾರ್ಥ ಮಾಡಿದಾಗಲೇ ಸಾಧನಾ ಅಥವಾ ನಾವು ಒಂದು ಅದಕ್ಕಾಗಿ ಶ್ರೇಷ್ಠ ಕರ್ಮ ಮಾಡಿದಾಗಲೇ ಅದರ ಪ್ರಾರಬ್ಧ ಪ್ರಾಪ್ತಿ, ಫಲ ಪ್ರಾಪ್ತಿ ಆಗ್ತದೆ. ಅಂದಮೇಲೆ ಇದರ ಲೆಕ್ಕ ತಿಳ್ಕೊಂಡು ತೀವ್ರಗತಿಯಿಂದ ಮುಂದುವರಿಯುವಂತಹ ನಾಲೆಜ್ಫುಲ್ ಆಗ್ರಿ ಅಂತಾರೆ ಬಾಬಾ. पुरुषार्थ द्वारा बहुत काल की प्रारब्ध बनाने का यही समय है. अंडरलाइन. ಪುರುಷಾರ್ಥ ಮಾಡಿ, ಪುರುಷ್ ಆತ್ಮ, ಪುರುಷ್ ಅರ್ಥ ಅಂದರೆ ಆತ್ಮನ ಹೈಯರ್ ಕಾನ್ಷಿಯಸ್ ಸಲುವಾಗಿ ಏನೆಲ್ಲ ನಾವು ಪ್ರಯಾಸ ಪಡ್ತಾ ಇದ್ದೀವಿ, ಈ ಪುರುಷಾರ್ಥದ ಮೂಲಕವೇ ನಿಮಗೆ ಬಹಳ ಕಾಲದ ಪ್ರಾರಬ್ಧ ಅಂದರೆ ಬಹಳ ಸಮಯದವರೆಗೆ ಆ ಪುರುಷಾರ್ಥದ ಫಲ ಪ್ರಾಪ್ತ ಆಗುವಂಥ ಸಮಯ ಏನಿದೆ ಅದು ಇದೇ ಆಗಿದೆ ಅಂತಾರೆ ಬಾಬಾ. ಇಸ್ಲಿಯೇ ನಾಲೆಜ್ಫುಲ್ ಬನ್, ತೀವ್ರ ಗತಿ ಸೆ ಆಗೆ ಬಡೋ. ಅದಕ್ಕಾಗಿ ನಾಲೆಜ್ಫುಲ್ ಆಗಿ, ಜ್ಞಾನವಂತರಾಗಿ, ಅರ್ಥಾತ್ ಯಾವುದು ಡ್ರಾಮಾ, ಯಾವುದು ರಿಯಲ್, ಯಾವುದು ಆ್ಯಕ್ಟಿಂಗ್ ಇದೆ, ನಾ ಆತ್ಮ ರಿಯಲ್ ಇದ್ದೀನಿ, ಡ್ರಾಮಾ ಆ್ಯಕ್ಟಿಂಗ್ ಇದೆ, ನಾ ಆತ್ಮ ರಿಯಲ್ ಇದ್ದೀನಿ, ಈ ಶರೀರ ಕ್ಯಾರೆಕ್ಟರ್ ಇದು ಡ್ರಾಮಾದ ಒಂದು ವಸ್ತು ಆಗಿದೆ ಅನ್ನುವಂಥದ್ದು ಸದಾ ನಾಲೆಜ್ ನಿಮ್ಮ ಹತ್ರ ಇತ್ತು ಅಂದರೆ ನಾಲೆಜ್ನ ಆಧಾರದಿಂದ ತೀವ್ರಗತಿಯಿಂದ ಮುಂದುವರಿರಿ. ಇಸ್ಮೇ ಯಹ ನಹಿ ಸೋಚು ಕಿ ಆಜ್ ನಹಿ ತೋ ಕಲ್ ಬದಲ್ ಜಾಯಂಗೆ. ಎಂದಿಗೂ ನೀವು ಈ ಥರ ತಿಳ್ಕೊಬೇಡ್ರಿ, ಇವತ್ತಿಲ್ಲ ಅಂದ್ರೆ ನಾಳೆರೇ ಬದಲಾಗ್ತದ.
इसे ही अलबेलापन कहा जाता। अभी तक बाप दादा स्नेह के सागर बन सर्व संबंध के स्नेह में बच्चों का अलबेलापन साधारण पुरुषार्थ देखते सुनते भी एक्स्ट्रा मदद से एक्स्ट्रा मार्क्स से देकर आगे बढ़ा रहे हैं। ಬಾಬಾ ಹೇಳ್ತಾರೆ, ಎಂದಿಗೂ ಹಿಂಗೆ ತಿಳ್ಕೊಬೇಡ್ರಿ, ಇವತ್ತಿಲ್ಲ ಅಂದರೆ ನಾಳೆಯರೇ ನಾವು ಬದಲಾಗ್ತೀವಿ ಅಂತ. ಇವತ್ತಿಲ್ಲ ಅಂದರೆ ನಾಳೆಯರೇ ಬದಲಾಗ್ತೀವಿ, ಈ ಒಂದು ಬೇಜವಾಬ್ದಾರಿ ಒಳಗೆ ಬರಬೇಡ್ರಿ. ಇದಕ್ಕೆ ಬೇಜವಾಬ್ದಾರಿ ಅಂತಾರೆ ಬಾಬಾ. ಇವತ್ತಿಲ್ಲ ಅಂದ್ರೆ ನಾಳೆ ಬರ್ತೀವಿ ಅಂತ. ಸೊ ಈಗ ಬಾಪ್ ದಾದಾ ಸ್ನೇಹದ ಸಾಗರ ಇದ್ದಾರ. ಬಾಬಾ ಈ ವರ್ತಮಾನ ಸಮಯದೊಳಗೆ ಸ್ನೇಹ ಸ್ವರೂಪದೊಳಗದಾರ ಅಂತ. ಧರ್ಮರಾಜ್ ರೂಪದಾಗಿಲ್ಲ ಬಾಬಾ, ಸ್ನೇಹ ಸಾಗರನ ಸ್ವರೂಪದಲ್ಲಿ, ಸರ್ವ ಸಂಬಂಧದ ಸ್ನೇಹದಲ್ಲಿ ಬಾಬಾ ಮಕ್ಕಳಿಗೆ ಹುಡುಗಾಟಿಕೆ ಸಾಧಾರಣ ಪುರುಷಾರ್ಥ ನೋಡ್ತಿದ್ರೂ ಕೂಡ, ಮಕ್ಕಳಲ್ಲಿ ಬೇಜವಾಬ್ದಾರಿ ಇದ್ರೂ ಕೂಡ, ಪುರುಷಾರ್ಥ ಸಾಧಾರಣ ಇದ್ದರೂ ಸಹ ಎಕ್ಸ್ಟ್ರಾ ಸಹಯೋಗದಿಂದ ಎಕ್ಸ್ಟ್ರಾ ಮಾರ್ಕ್ಸ್ ಕೊಟ್ಟು ಬಾಬಾ ಮುಂದುವರಿಸ್ತಿದ್ದಾರೆ. ಅಂಡರ್ಲೈನ್, ಪರಮಾತ್ಮ ನಮ್ಮ ಪಿತಾ ಆಗಿರುವ ಕಾರಣ, ಪರಮಾತ್ಮ ಪಿತಾನೇ ಟೀಚರ್ ಆಗಿರುವ ಕಾರಣ, ಭಲೇ ನಾವು ಹುಡುಗಾಟಿಕೆಯಲ್ಲಿದ್ದರೂ ಸಾಧಾರಣ ಪುರುಷಾರ್ಥ ಮಾಡಿದ್ರೂ ಕೂಡ ಇದೆಲ್ಲ ನೋಡಿಯೂ ಕೂಡ ಬಾಬಾ ನಮಗೆ ಎಕ್ಸ್ಟ್ರಾ ಸಹಯೋಗ ಕೊಟ್ಟು ಎಕ್ಸ್ಟ್ರಾ ಮಾರ್ಕ್ಸ್ ಕೊಟ್ಟು, ಎಕ್ಸ್ಟ್ರಾ ಮಾರ್ಕ್ಸ್ ಅಂದರೆ ಸೋಲ್ ಕಾನ್ಷಿಯಸ್ ಲೆವೆಲನ್ನು ತಲುಪಲಿಕ್ಕೆ ಬಾಬಾ ವಿಶೇಷ ಶಕ್ತಿಯನ್ನು ನಮ್ಮಲ್ಲಿ ತುಂಬಿ ಮುಂದುವರಿಸ್ತಾ ಇದ್ದಾರೆ. ತೋ ನಾಲೆಜ್ಫುಲ್ ಬನ್ ಹಿಮ್ಮತ್ और मदद के विशेष वरदान का लाभ लो. ಅಂದರೆ ನಾಲೆಜ್ಫುಲ್ ಆಗೋದು ಅಂತಂದರೆ ವಾಸ್ತವಿಕ ಸತ್ಯವನ್ನು ಅರಿತು ಯಾವುದು ಅವಾಸ್ತವಿಕ್ಕಿದೆ, ಯಾವುದು ಡ್ರಾಮಾ ಇದೆ ಅದನ್ನು ಡ್ರಾಮಾ ಅಂತ ತಿಳಿಯೋದು, ಯಾವ ಆತ್ಮ ಅವಿನಾಶಿ ಇದೆ ಅದನ್ನು ರಿಯಲ್ ಅಂತ ಅನುಭವ ಮಾಡ್ತಾ ಹಿಮ್ಮತ್, ಧೈರ್ಯ ಹಾಗೂ ಸಹಯೋಗದ ವಿಶೇಷ ವರದಾನವನ್ನು ಬಾಬಾರವರ ಮೂಲಕ ಪ್ರಾಪ್ತ ಮಾಡಿಕೊಳ್ಳ್ರಿ, ವರದಾನದ ಲಾಭ ತಗೋರಿ ಅಂತಾರೆ ಬಾಬಾ. ಸ್ಲೋಗನ್, ಪ್ರಕೃತಿ का दास बनने वाले ही उदास होते हैं, इसलिए ಪ್ರಕೃತಿ ಜೀತ್ ಬನೋ. ಯಾರು ಪ್ರಕೃತಿಗೆ ದಾಸ ಆಗ್ತಾರೆ ಅವರೇ ಉದಾಸ್, ಚಿಂತಿತ ಆಗ್ತಾರೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಪ್ರಕೃತಿ ಜೀತಾಗ್ರಿ. ಪ್ರಕೃತಿಗೆ ದಾಸ ಆಗೋದು ಅಂದರೆ ಶರೀರನೇ ನಾನೇ ಇದ್ದೀನಿ, ನನಗೆ ರೋಗ ಆಗಿದೆ, ನನಗೆ ಎಲ್ಲರೂ ಮಾತಾಡ್ತಾ ಇರೋದು, ನನಗೆ ತೊಂದರೆ ಕೊಡ್ತಾ ಇರೋದು, ಎಲ್ಲ ಕಷ್ಟ ಬಂದಿರೋದು ನನಗೇ ಅಂತ ಅನುಭವ ಮಾಡ್ತಿರತ್ತಂದ್ರೆ ಇದಕ್ಕಂತರ ಪ್ರಕೃತಿಗೆ ದಾಸ ಆಗೋದು. ನನಗೆ ಅವಿನಾಶಿ ಆತ್ಮ ನಾನು, ಎವರ್ ಹೆಲ್ದಿ ಆತ್ಮ ನಾನು, ಪ್ರಕೃತಿಯ ದೇಹಭಾನದಲ್ಲಿ ಬಂದು ನನಗೇ ಆರಾಮ್ ತಪ್ಪಿದೆ ಅಂತ ತಿಳ್ಕೊಳ್ಳೋದು ಇದು ಪ್ರಕೃತಿಗೆ ದಾಸ ಆಗೋದಾಗಿದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಪ್ರಕೃತಿಯ ದಾಸ ಆಗೋದ್ರಿಂದನೇ ನೀವು ಉದಾಸ ಆಗಿರೋದು. ಅದಕ್ಕಾಗಿ ಪ್ರಕೃತಿ ಜೀತಾಗ್ರಿ. ಅರ್ಥಾತ್ ಈ ದೇಹ ನಾನಲ್ಲ, ದೇಹ ರೋಲ್ ಬಿಕೆ ರೇಣುಕಾ ಅಕ್ಕೋರು ಅಣ್ಣೋರು ಏನೆಲ್ಲ ಇದೆ ಇದು ಯಾವುದು ನಾನಲ್ಲ, ಕೇವಲ ಅವಿನಾಶಿ ಸದಾ ಸತ್ಯವಾಗಿರುವಂತಹ ಆನಂದ ಸ್ವರೂಪನ ಆತ್ಮ ಇದೀನಿ ಅನ್ನೋದೇನಿದೆಯಲ್ಲ ಬಾಬಾ ಹೇಳ್ತಾರೆ ಇದಕ್ಕೆ ಪ್ರಕೃತಿ ಜೀತ್ ಆಗೋದಾಗಿದೆ. ಅವ್ಯಕ್ತಿ ಇಶಾರೆ ಸಹಜ ಯೋಗಿ ಬನ್ನ ಹೇ ತೋ ಪರಮಾತ್ಮ ಪ್ಯಾರ್ ಕೆ ಅನುಭವಿ ಬನೋ. ಸಹಜ ಯೋಗಿ ಆಗಬೇಕು ಅಂದರೆ परमात्मन प्रेमद अनुभविಗಳಾಗ್ರಿ. जैसे कोई सागर में समा जाए तो उस समय सिवाय सागर के और कुछ नज़र नहीं आएगा. ಅಂಡರ್ಲೈನ್, ಬಾಬಾ ಹೇಳ್ತಾರೆ ನೀವೊಮ್ಮೆ ಸಾಗರದಲ್ಲಿ ಸಮಾವೇಶಿದ್ದೀರಿ, ಸಾಗರದ ಮಧ್ಯದಲ್ಲಿ ಹೋಗಿರಿ, ಸಾಗರದಲ್ಲಿ ಡೀಪ್ ಮುಳುಗಿರಿ ಅಂತ ತಿಳ್ಕೊಡ್ರಿ. ನಿಮಗೆ ಸಾಗರ ಬಿಟ್ಟರೆ ಬೇರೆ ಏನೂ ಕಾಣೋದಿಲ್ಲ, ಕಣ್ಣಿಗೆ ಏನೇನೂ ಕಾಣೋದಿಲ್ಲ, ಕೇವಲ ಸಾಗರ ಕಾಣಿಸ್ತದ, ಎಲ್ಲ ಕಡೆ ನೀರೇ ನೀರು ಕಾಣಿಸ್ತದ. ತೋ ಬಾಬಾ ಅರ್ಥಾತ್ ಸರ್ವ ಗುಣೋಂಕೆ ಸಾಗರ್ ಮೇ ಸಮಾಜಾನ. ನೀವು ಬಾಬಾ ಅಂದರೆ ಏನು ತಿಳ್ಕೊಂಡಿರಂತಾರೆ, ಬಾಬಾ ಅಂದರೆ ಏನು? ಸರ್ವ ಗುಣಗಳ ಸಾಗರದಲ್ಲಿ ಸಮಾವೇಶ ಆಗೋದು. ಇಸ್ಕೋ ಕಹಾ ಜಾತಾ ಹೇ ಲವ್ಲೀನ್ ಸ್ಥಿತಿ. ಪರಮಾತ್ಮ ಪಿತಾ ಸರ್ವ ಗುಣಗಳ ಸಾಗರ ಇದ್ದಾರೆ, ಆ ಸಾಗರದಲ್ಲಿ ಸಮಾವೇಶ ಆಗೋದು ಅಂದರೆ ತಂದೆಯ ಶಾಂತಿಯ ಗುಣ ನನ್ನ ಗುಣ, ಪರಮಾನಂದದ ಒಂದು ಆ ಸ್ಥಿತಿ ಅದು ನನ್ನ ಸ್ಥಿತಿ ಇದೆ ಅಂತ ಸಾಗರದಲ್ಲಿ ಅವಾಗ ಸಮಾವೇಶ ಆಗ್ತೀರಿ. ಇದಕ್ಕೆ ಲವ್ಲೀನ್ ಸ್ಥಿತಿ ಅಂತ ಹೇಳ್ತಾರೆ ಬಾಬಾ. तो बाबा में नहीं समाना है, लेकिन बाबा की याद में स्नेह में समा जाना. ಹೀಗೂ ಅಲ್ಲ, ಭಕ್ತರು ಹೇಳಿದ ಹಾಗೆ ಬಾಬಾನೊಳಗೆ ಮುಳುಗುವುದಲ್ಲ, ಬಾಬಾರವರ ಪರಮಾತ್ಮನ ಸತ್ಯ ಪ್ರೇಮದೊಳಗ ನೆನಪಿನೊಳಗ ಸ್ನೇಹದಲ್ಲಿ ಸಮಾವೇಶ ಆಗಬೇಕಾಗಿದೆ.